ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನು ಕೂಡ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರೂ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹೊಸ ವರ್ಷದಲ್ಲಿ ದೇವರು ಅನೇಕ ಹೊಸದಾಗಿರ್ತಕ್ಕಂಥ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ಜರುಗಿಸಲಿ. ಆತ್ಮನ ವಿಷಯದಲ್ಲಿ ಫಲ ಕೊಡುವ ಮಕ್ಕಳಾಗುವಂತೆ, ಆತ್ಮನ ವಿಷಯದಲ್ಲಿ ಅಭಿವೃದ್ಧಿಯ ಕಡೆಗೆ ನಡೆಯುವಂತೆ, ಆತ್ಮಾಭಿಷೇಕ ಸಮೂಹದಲ್ಲಿ ಸೇರಿ ಸಂಪೂರ್ಣವಾಗಿ ಕ್ರಿಸ್ತನ ಬರುವಿಕೆಯವರೆಗೂ ಕೂಡ ಭಕ್ತಿಯನ್ನು ಕಾಪಾಡಿಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ಕಾಯ್ದು ಕಾಪಾಡಿ ನಡೆಸಲಿ. ಆಮೇನ್. ಓಕೆ, ಈ ಸಮಯದಲ್ಲಿ ಹೊಸ ವರ್ಷಕ್ಕಾಗಿ ಒಂದು ಹೊಸದಾದಂಥ ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 2024ನೇ ವರ್ಷದಲ್ಲಿ ಅನೇಕ ಏಳು ಬೀಳುಗಳು, ಅನೇಕ ನೋವು ನಲಿವುಗಳು, ಅನೇಕ ಕಷ್ಟ, ದುಃಖ, ಸುಖ, ಸಂತೋಷ, ಅಸಮಾಧಾನ, ಸಮಾಧಾನ ಅವೆಲ್ಲವುಗಳನ್ನು ದಾಟಿಕೊಂಡು ನಾವು 2025ನೇ ವರ್ಷದಲ್ಲಿ ಕಾಲಿಟ್ಟಂಥವರಾಗಿದ್ದೇವೆ. ಹಲ್ಲೆಲೂಯಾ. ಅನೇಕರು ಆ ವರ್ಷದಲ್ಲಿ ಗತಿಸಿ ಹೋಗಿದ್ದಾಗಲೂ ಕೂಡ ದೇವಾದಿ ದೇವರು ನಮ್ಮನ್ನಾದರೂ ಆತನು ಕರುಣಿಸಿ ಕನಿಕರಿಸಿ ಈ ವರ್ಷದಲ್ಲಿ ನಾವು ಇರಬೇಕೆಂಬುದಾಗಿ, ಈ ವರ್ಷದಲ್ಲಿ ಆತನ ದಯಾ ಕಿರೀಟದಿಂದ ನಾವು ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನೇನು ಮಾಡಿದಾನ್ರಿ, ಈ ಹೊಸ ವರ್ಷದಲ್ಲಿ ದೇವರು ನಡೆಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಹೊಸ ವರ್ಷಕ್ಕಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ಧ್ಯಾನದ ಅಂಶ ಏನಂತಂದರೆ, ಹೊಸಬರಾಗಿ ನಾವು ಜೀವಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ಸೃಷ್ಟಿಕರ್ತನಾಗಿರುವಂಥ ದೇವರಾಗಿದ್ದಾನೆ. ಆತನು ಮನುಷ್ಯರನ್ನು ಮಾರ್ಪಡಿಸಬಲ್ಲ ಮಹಾದೇವರು ಕೂಡ ಆಗಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ಅಸಾಮಾನ್ಯವಾಗಿರತಕ್ಕಂಥ ಕಾರ್ಯಗಳನ್ನು ಜರುಗಿಸುವಂಥ ದೇವರಾಗಿದ್ದಾನೆ. ಆತನು ಯಾರು ತನ್ನ ಆಶ್ರಯಕ್ಕೆ ಬರ್ತಾರೋ, ತನ್ನ ಆಶ್ರಯಕ್ಕೆ ಬರುವಂಥವರ ಜೀವಿತದಲ್ಲಿ ತನ್ನ ಆಶೀರ್ವಾದವನ್ನು, ಪ್ರತಿಫಲಗಳನ್ನು ಕೊಡುವಂಥದ್ದು ಮಾತ್ರವಲ್ಲ, ಬಹುಮಾನವನ್ನು ಒದಗಿಸಿ ಕೊಡುವಂಥದ್ದು ಮಾತ್ರವಲ್ಲ, ಆತನು ತನ್ನ ಬಳಿಗೆ ಬರುವಂಥವರ ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಎಲ್ಲ ಹೊಸ ಕಾರ್ಯಗಳನ್ನು ಆತನು ಜರುಗಿಸುವಂಥ ದೇವರಾಗಿದ್ದಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾನು ಎಲ್ಲವುಗಳನ್ನು ಹೊಸದು ಮಾಡುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರು, ನಾನು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡ್ತೀನಿ ಎಂಬುದಾಗಿ ಆತನು ವಾಗ್ದಾನ ಮಾಡಿದಂಥ ದೇವರು ಕೂಡ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಎಲ್ಲವುಗಳನ್ನು ಏನು ಮಾಡಲಿಕ್ಕಿದ್ದಾನೆ, ಹೊಸದು ಮಾಡಲಿಕ್ಕಿದ್ದಾನೆ. ಈ ಜಗತ್ತು ಎನ್ನುವಂಥದ್ದು ಏನಾಗಿದೆ ರೀ, ದೇವರ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಈ ಜಗತ್ತು ಏನಾಗಿದೆ, ದಿನ ದಿನವೂ ಕೂಡ ದೇವರ ಒಂದು ಬರುವಿಕೆಯನ್ನು ಎದುರು ನೋಡ್ತಾ ಇದೆ. ಲವಲವಿಕೆಯಿಂದ ದೇವರು ಯಾವಾಗ ಬರಲಿಕ್ಕಿದಾನೋ ಆತನನ್ನು ಮುಖಾಮುಖಿಯಾಗಿ ಎದುರುಗೊಳ್ಳುವುದಕ್ಕಾಗಿ ಸಭೆ ಯಾವ ರೀತಿಯಾಗಿ ತವಕ ಪಡ್ತಾ ಇದೆಯೋ, ಈ ಜಗತ್ತು ಕೂಡ ಏನು ಮಾಡ್ತಾ ಇದೆ, ಲವಲವಿಕೆಯಿಂದ ಕಾಯ್ತಾ ಇದೆ ಪ್ರೇರಿಲ್ಲ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಾವು ಇವತ್ತಿನ ದಿವಸ ಅನೇಕ ಸಂಗತಿಗಳನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾವು ಯಾವ ವಿಷಯಗಳಲ್ಲಿ ಹೊಸಬರಾಗಿ ನಾವು ಇರಬೇಕಾಗಿದೆ, ಯಾವ ಸಂಗತಿಗಳು ನಾವು ಹೊಸತನದಲ್ಲಿ ನಾವು ಇರುವಂತೆ ಇವತ್ತಿನ ದಿವಸ ನಮಗೆ ಪ್ರೇರಣೆಯನ್ನು ಕೊಡ್ತವೆ ಎಂಬುದಾಗಿ ನಾವು ನೋಡೋಣ. ಮೊದಲನೇದಾಗಿ ನಾವು ಹೊಸದಾಗಿ ಏನಾಗಬೇಕ್ರಿ, ಹುಟ್ಟಬೇಕಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೊಸದಾದಂಥ ಜನ್ಮವನ್ನು ನಾವು ಜನಿಸಬೇಕಾಗಿದೆ. ಒಂದು ಸಾರಿ ತೆಗಿತೀರಾ? ಯೋಹಾನ್ ಬರೆದ ಸುವಾರ್ತೆ ತೆಗಿರಿ, ಮೊದಲನೇ ಅಧ್ಯಾಯ 13ನೇ ವಚನ, 3ನೇ ಅಧ್ಯಾಯ 3ರಿಂದ 8 ವಚನಗಳ ಕಡೆಗೆ ನಾವು ನೋಡೋಣ. ಯೋಹಾನ್ ಬರೆದಂಥ ಸುವಾರ್ತೆ ಯಾರ್ಯಾರು ಆತನನ್ನು ಅಂಗೀಕರಿಸರು, 12ನೇ ವಚನದಿಂದ ಓದ್ತೀನಿ. ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಹೊಸದಾದಂಥ ಜನ್ಮ ನಾವು ಜನಿಸಬೇಕಾಗಿದೆ. ಹಲ್ಲೆಲೂಯಾ. ಮೊದಲನೇದಾಗಿ ತಾಯಿ ಗರ್ಭದ ಮೂಲಕವಾಗಿ ನಾವೆಲ್ಲರೂ ಕೂಡ ಬಂದಂಥವರಾಗಿದ್ದೇವೆ. ಎರಡನೇದಾಗಿ ನಾವು ಹೆಂಗೆ ಹುಟ್ಟಬೇಕಂತ್ರಿ, 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ 3ನೇ ವಚನದಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು
ಕಾಣಲಾರನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೊಸದಾಗಿ ನಾವು ಹುಟ್ಟಬೇಕಾಗಿದೆ, ಹೊಸದಾದಂಥ ಜನ್ಮವನ್ನು ನಾವು ಜನಿಸಬೇಕಾಗಿದೆ. ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗ ನಾವು ಈ ಲೋಕದವರಲ್ಲ, ನಾವು ಪರಲೋಕದವರಾಗಿ ನಾವು ಇರುವಂಥವರಾಗಿರ್ತೀವಿ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಕೋದೇಮನ್ ಎನ್ನುವಂಥ ಹಿರೀ ಸಭೆಯ ಯಹೂದ್ಯನ ಫರಿಸಾಯನಿಗೆ ಯೇಸು ಸ್ವಾಮಿ ಹೇಳುವಂಥ ಮಾತು, ನೀನು ಹೊಸದಾಗಿ ಹುಟ್ಟದಿದ್ದರೆ ನೀನು ದೇವರ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಶಾರೀರಿಕವಾಗಿ ನಾವೆಲ್ಲರೂ ಇದ್ದೇವೆ, ಆದರೆ ಆತ್ಮನಲ್ಲಿ ನಾವು ಹುಟ್ಟಬೇಕಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಅವರಿಗೆ ಆ ವ್ಯಕ್ತಿಗೆ ಇನ್ನೊಂದು ಸಾರಿ ಮತ್ತೆ ಆ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಏನಂತ ಹೇಳಂತಂದರೆ, ನಾನು ನಿಜವಾಗಿ ಹೇಳುತ್ತೇನೆ, 5ನೇ ವಚನ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಒಂದು ಹೊಸ ವರ್ಷದಲ್ಲಿ ನಾವು ಹೊಸ ಜನ್ಮ ಉಳ್ಳವರಾಗಿ ಜೀವಿಸಬೇಕು. ಆತ್ಮನಲ್ಲಿ ನಾವು ಜನಿಸುವಂಥವರಾಗಬೇಕು. ದೇವರ ಒಂದು ಬರುವಿಕೆಯಲ್ಲಿ ನಾವು ಸಿದ್ಧರಾಗಿ ನಿಲ್ಲಬೇಕಾದ್ರೆ ಹೊಸ ಸೃಷ್ಟಿಯನ್ನು ದೇವರು ಕೇಳುವಂಥ ದೇವರಾಗಿದ್ದಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಅವರು ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ 1ನೇ ಅಧ್ಯಾಯ 13ನೇ ವಚನ ನಾವು ನೋಡಿದ್ವಿ. ಏನಂತ ಹೇಳ್ತಾ ಇದ್ದ ವಾಕ್ಯ, ಅವರು ದೇವರಿಂದಲೇ, ಅವರು ಪುರುಷ ಸಂಕಲ್ಪದಿಂದಾಗಲಿ ಕಾಮದಿಂದಾಗಲಿ ಅವರು ಹುಟ್ಟಿದವರಲ್ಲ, ಅವರು ದೇವರಿಂದಲೇ ಹುಟ್ಟಿದವರು. ಅದಕ್ಕಾಗಿ ಹೊಸ ಜನ್ಮ ಉಳ್ಳವರಾಗಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಹೊಸ ಜನ್ಮ ಯಾರು ಹೊಂದಿಕೊಳ್ತಾರೋ, ಏನಂತ ಹೇಳ್ತೀವಿ, ಹೊಸ ಒಂದು ಬದಲಾವಣೆಯ ಜೀವಿತವನ್ನು ಯಾರು ಅನುಭವಿಸ್ತಾರೋ ಅವರು ಖಂಡಿತವಾಗಿ ದೇವರ ಸಮೀಪದಲ್ಲಿ ಜೀವಿಸೋದಕ್ಕಾಗಿ ಇಷ್ಟಪಡುವಂಥವರಾಗಿರ್ತಾರೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನೀನು ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ. ಹಲ್ಲೆಲೂಯಾ. ಹೊಸ ಜನ್ಮವನ್ನು ನೀನು ಏನಂತ ಹೇಳ್ತೀವಿ, ಜನಿಸುವಂಥ ವ್ಯಕ್ತಿಯಾಗಿರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಆ ಹೊಸ ಜನ್ಮವನ್ನು ಯಾವಾಗ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ರೀ? ನಾವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗ, ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ಆಹ್ವಾನ ಮಾಡಿದಾಗ ಲೋಕದ ಎಲ್ಲವುಗಳನ್ನು ನಾವೇನು ಮಾಡಿಬಿಡ್ತೀವಿ, ತ್ಯಜಿಸ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಲೋಕದ ಎಲ್ಲವುಗಳನ್ನು ಬಿಟ್ಟು ನಾವು ಕ್ರಿಸ್ತನಿಗೋಸ್ಕರವಾಗಿಯೇ ಜೀವಿಸುವಂಥ ಮಕ್ಕಳಾಗ್ತೀವಿ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಮತಾಂಧನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ದೇವರ ಕುರಿತಾಗಿ ಸರಿಯಾದ ರೀತಿಯಲ್ಲಿ ತಿಳಿಯಲಾರದ ವ್ಯಕ್ತಿಯಾಗಿರ್ತಕ್ಕಂಥ ಆ ನಿಕೋದೇಮ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ಸ್ವಾಮಿಯನ್ನು ಪ್ರಶ್ನಿಸ್ತಾ ಇದ್ದಾನೆ. ಏನೆಂಬುದಾಗಿ, ಒಬ್ಬನು ಹೊಸದಾಗಿ ಹುಟ್ಟೋದಕ್ಕೆ ಮತ್ತೆ ತಾಯಿಯ ಗರ್ಭದೊಳಗಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಎಂಬುದಾಗಿ ಕೇಳಿದಾಗ, ನಿನ್ನ ಅಭಿಪ್ರಾಯ ತಪ್ಪಾಗಿದೆ. ಹಲ್ಲೆಲೂಯಾ. ಈ ಲೋಕದಿಂದ ಬಂದಿರತಕ್ಕಂಥದ್ದನ್ನು ಎಲ್ಲವುಗಳನ್ನು ನೀನು ತ್ಯಜಿಸಬೇಕು. ನೀನು ಆತ್ಮನಲ್ಲಿ ಜನಿಸುವಂಥ ವ್ಯಕ್ತಿ ಆಗಬೇಕು. ಆತ್ಮನಲ್ಲಿ ನೀನು ಹುಟ್ಟಬೇಕು. ದೇವರು ಆತ್ಮಸ್ವರೂಪಿ ಆದಂಥ ದೇವರ ಲಕ್ಷಣಗಳು ನಿನ್ನಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇಯರ್ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಹೊಸ ಜನ್ಮ ಬಹಳ ಮುಖ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡುವಾಗ ಸತ್ಯವೇದದಲ್ಲಿ ಪ್ರಿಯರೇ ಏನಂತ ಹೇಳಂತಂದರೆ, ನೀವು ಹೊಸದಾಗಿ ಹುಟ್ಟದಿದ್ದರೆ ಆತನು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕಿದ್ದಾನೆ, ಆ ರಾಜ್ಯದಲ್ಲಿ ಬಾಧ್ಯಸ್ಥರಾಗೋದಕ್ಕೆ ಸಾಧ್ಯ ಇರೋದಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ದೇವರ ವಾಕ್ಯ ನಮ್ಮನ್ನು ಸ್ಪಷ್ಟವಾಗಿ ಸೂಟಿಯಾಗಿ ಪ್ರಶ್ನಿಸ್ತಾ ಇದೆ, ನಾವು ಹೊಸದಾಗಿ ಹುಟ್ಟಿ ಆತ್ಮಾನುಸಾರವಾಗಿ ನಡೀತಾ ಇದ್ದೀವ? ಹೊಸದಾಗಿ ಹುಟ್ಟಿ ದೇವರ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತಿದ್ದೀವ? ಹೊಸದಾಗಿ ಹುಟ್ಟಿ ದೇವರು ಹೇಳಿದಂಥ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಮೊದಲನೇದಾಗಿ ಹೊಸ ವರ್ಷದಲ್ಲಿ ನಮ್ಮ ಜನ್ಮ ಹೊಸದಾದಂಥ ಜನ್ಮ ಉಳ್ಳವರಾಗಿ ನಾವು ಜೀವಿಸುವಂಥವರಾಗಬೇಕು. ಹಲ್ಲೆಲೂಯಾ. ಆತ್ಮನ ನಡೆಸುವಿಕೆ ಬಹಳ ಮುಖ್ಯ. ಹಲ್ಲೆಲೂಯಾ. ಶಾರೀರಿಕವಾಗಿ ಲೋಕದಲ್ಲಿ ಪ್ರಪಂಚದಲ್ಲಿ ವಾಸಿಸುವಂಥ ಜನರು ಅವರು ವಿಶಾಲ ಮಾರ್ಗದಲ್ಲಿ ತಮಗಿಷ್ಟ ಬಂದ ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಅವರಿಗೆ ಆತ್ಮನ ಕುರಿತಾಗಿ ಏನಿಲ್ಲ ಅವಗಾಹನೆ ಇಲ್ಲ, ಆತ್ಮನ ಕುರಿತಾಗಿ ಏನಿಲ್ಲ ಆಲೋಚನೆ ಇಲ್ಲ. ಹಲ್ಲೆಲೂಯಾ. ಆದರೆ ನಾವಾದರೂ ಅವೆಲ್ಲವುಗಳಿಂದ ಏನಾದಂಥವರು ಪ್ರತ್ಯೇಕಿಸಲ್ಪಟ್ಟಂಥವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಸ್ವಾಮಿ ಹೇಳಿದ ಹಾಗೆ ಏನ್ರಿ, ಹೊಸದಾಗಿ ಹುಟ್ಟಬೇಕು. ಹಲ್ಲೆಲೂಯಾ. ಅಲ್ಲಿ ನಾವು ನೋಡಿದೆವು 1ನೇ ಅಧ್ಯಾಯ 13ನೇ ವಚನದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ, ಅವರು ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ. ಹಲ್ಲೆಲೂಯಾ. ನಾವು ದೇವರ ಸಂತಾನ ಎಂಬುದಾಗಿ ಕರೆಸಿಕೊಳ್ಳುವುದಕ್ಕೆ ಆಸ್ಪದ, ನಾವು ಕಡೆ ಆದಾಮನ ಮೂಲಕವಾಗಿ ಸೃಷ್ಟಿಸಲ್ಪಟ್ಟಂಥವ್ರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನೋಡುವಾಗ ಮೊದಲನೇದಾಗಿ ಹೊಸ ಜನ್ಮ ಬೇಕು, ಎರಡನೇದಾಗಿ ನಮ್ಮ ಸೃಷ್ಟಿ ಹೊಸದಾದ ಸೃಷ್ಟಿ ಆಗಬೇಕು. ಹಲ್ಲೆಲೂಯಾ. ಹೊಸದಾಗಿ ನಾವು ಹುಟ್ಟಿದಾದ ಮೇಲೆ ನಾವು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ. ಏನಂತ ಹೇಳಿದ್ರೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ
ಸೃಷ್ಟಿಯಾದನು. ಹಲ್ಲೆಲೂಯ. ಏನು ಹೇಳ್ತಾ ಇದೆ ವಾಕ್ಯ? ನೂತನ ಸೃಷ್ಟಿ ಅಂದರೆ ಹೊಸದಾದಂಥ ಸೃಷ್ಟಿಯಾದನು. ಹಳೆಯುವುಗಳೆಲ್ಲ ಅಂದರೆ ಪೂರ್ವ ಸಂಗತಿಗಳೆಲ್ಲವೂ ಕೂಡ ಏನಾದವಂತೆ ಗತಿಸಿ ಹೋದವು ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಹೊಸದಾಗಿ ಹುಟ್ಟಿದಂಥ ನಾವು ಹೊಸ ಸೃಷ್ಟಿಯ ಲಕ್ಷಣಗಳು ನಮ್ಮಲ್ಲಿ ಕಾಣಿಸಿಕೊಳ್ಳುವ ಹಾಗೆ ನಾವು ಇರಬೇಕು. ಗಲಾತ್ಯ 6:15 ಒಂದ್ಸಾರಿ ನಾವು ನೋಡೋಣ. ಓದ್ತಿರಿ. ಆಮೇನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವ್ರು ಏನು ಕೇಳ್ತಾ ಇದ್ದಾನೆ? ಹೊಸ ಸೃಷ್ಟಿ. ಆತ್ಮನಲ್ಲಿ ನಾವು ಹುಟ್ಟಿದೆವು ಅಂತಂದರೆ ಆ ಹೊಸ ಸೃಷ್ಟಿಯ ಲಕ್ಷಣಗಳು ನಮ್ಮಲ್ಲಿ ಇರಲಾರದೆ ಹೋದರೆ ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಹೊಸ ಸೃಷ್ಟಿಯೇ ಬೇಕು. ನಾ ಈಗಾಗಲೇ ಹೇಳಿದೆ 2 ಕೊರಿಂಥ 5:17 ಸತ್ಯವೇದ ಏನು ಹೇಳುತ್ತೆ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನೇನಾಗಿದ್ದಾನಂತೆ? ನೂತನ ಸೃಷ್ಟಿ. ಎಂಥ ಸೃಷ್ಟಿ ಅಂತೆ? ಹೊಸದಾದಂಥ ಸೃಷ್ಟಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಹೊಸದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತೀರಾ, ಹಳೆಯದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತೀರಾ? ಹೊಸದಕ್ಕೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮಗೆಲ್ಲರಿಗೂ ಹೊಸದು ಅಂದರೆ ಇಷ್ಟ, ಹಳೇದನ್ನು ನಾವು ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾವು ಹೊಸಬರಾಗಿ ನಾವು ಹುಟ್ಟುವಂಥದ್ದು ಮಾತ್ರವಲ್ಲ, ನಾವು ಹೊಸ ಸೃಷ್ಟಿಯ ಲಕ್ಷಣಗಳುಳ್ಳವರಾಗಿ ಕೂಡ ಜೀವಿಸುವಂಥವರು ಆಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪೌಲನ್ ಎನ್ನುವಂಥ ವ್ಯಕ್ತಿಯ ಕುರಿತಾಗಿ ನಾವು ನೋಡುವಾಗ ಆತನು ಸೌಲನಾಗಿ ಜೀವಿಸುವಂಥ ಸಮಯದಲ್ಲಿ, ಮತಾಂಧನಾಗಿ ಇರುವಂಥ ಸಮಯದಲ್ಲಿ ದೇವರ ಮಾರ್ಗವನ್ನು ತನ್ನದೇ ಆದಂಥ ದೃಷ್ಟಿಕೋನದಲ್ಲಿ ಆತನು ಏನು ಮಾಡ್ತಾ ಇದ್ದ? ತಿಳಿದುಕೊಂಡಿದ್ದ. ಹಲ್ಲೆಲೂಯಾ. ಧರ್ಮಶಾಸ್ತ್ರಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಆತನು ಸರಿಯಾದ ರೀತಿಯಲ್ಲಿ ನಡೆದಂಥ ವ್ಯಕ್ತಿಯಾಗಿದೆ. ಒಬ್ಬ ಒಳ್ಳೆಯ ಫರಿಸಾಯನೋಪಾದಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯಾಗಿದೆ. ಧರ್ಮದ ಏನಂತ ಹೇಳ್ತೀವಿ, ಆ ಒಂದು ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ನೆರವೇರಿಸುವುದರಲ್ಲಿ ಪಣ ತೊಟ್ಟು ಜೀವಿಸಿದಂಥ ವ್ಯಕ್ತಿಯಾಗಿದೆ. ತನ್ನ ಒಂದು ಧರ್ಮಕ್ಕೆ ಯಾರಾದರೂ ಕುತ್ತು ತರ್ತಾರಂತಂದರೆ ಅವರನ್ನ ನಾಶನ ಮಾಡುವುದಕ್ಕಾದರೂ ಕೂಡ ಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿಯಾಗಿದೆ. ಆದರೆ ಯಾವಾಗ ದೇವರ ಒಂದು ಏನಂತ ಹೇಳ್ತೀವಿ ಎನ್ಕೌಂಟರ್ ಅಂದ್ರೆ ಏನ್ರಿ? ದೇವರನ್ನ ಮುಖಾಮುಖಿಯಾಗಿ ಆತನ ಸ್ವರದ ದರ್ಶನವನ್ನು ಆತನು ಕೇಳಿಸಿಕೊಂಡದಾದ್ಮೇಲೆ ಆತನ ಸೃಷ್ಟಿ, ಆತನ ಜೀವಿತ ಸಂಪೂರ್ಣವಾಗಿ ಏನಾಯಿತು? ಬದಲಾವಣೆ ಆಯಿತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ಹೊಸದಾದಂಥ ಜನ್ಮ ಉಳ್ಳಂಥ ನಾವು ಹೊಸ ಸೃಷ್ಟಿಗಳಾಗಿ ನಾವು ಮಾರ್ಪಡಬೇಕಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಹೊಸ ಸೃಷ್ಟಿಯೇ ಬೇಕು. ದೇವರು ಕೇಳ್ತಾ ಇದ್ದಾನೆ, ಹಳೆಯದು ಬೇಕಾಗಿಲ್ಲ. ಹಳೆಯ ಸ್ವಭಾವಗಳು ಅವುಗಳನ್ನು ಶಿಲುಬೆಗೆ ಜಡಿದು ದೇವರು ಇಲ್ಲದಂತೆ ಮಾಡಿದ್ದಾನೆ. ಹಲ್ಲೆಲೂಯಾ. ಮತ್ತೆ ನೀವು ಹಳೆಯ ಜೀವಿತದ ಕಡೆಗೆ ಹೋಗ್ಬೇಡ್ರಿ. ಹೊಸತನವನ್ನು ದೇವರು ಎದುರು ನೋಡ್ತಾ ಇದ್ದಾನೆ. ಆ ಹೊಸ ಸೃಷ್ಟಿಗಳಾಗಿ ನಾವು ಜೀವಿಸುವಂಥ ವ್ಯಕ್ತಿಗಳಾಗೋಣ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಕರೆಯಲ್ಪಟ್ಟಂಥ ಆತನ ಮಕ್ಕಳಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಎಫೆಸ 2:10 ಓದಿದ್ರೆ ಒಂದ್ಸರಿ. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಹಲ್ಲೆಲೂಯಾ. ಈ ಯಾವುದಕ್ಕಾಗಿರಿ? ಸತ್ಕಾರ್ಯಗಳನ್ನು. ದೇವರು ಹೇಳಿರ್ತಕ್ಕಂಥ ಆತ್ಮೀಯ ಕಾರ್ಯಗಳು ಏನಾಗಿದವು? ನಿನ್ನ ನೆರೆಯವನನ್ನು ನಿನ್ನಂತೆಯೇ ನೀನು ಪ್ರೀತಿಸಬೇಕು ಎನ್ನುವುದರಲ್ಲಿ ಇಡೀ ದೇವರ ಎಲ್ಲ ಕಾರ್ಯ. ಮೊದಲನೇದಾಗಿ ದೇವರಿಗೆ ಸ್ಥಾನ, ಎರಡನೆಯದಾಗಿ ನಿನ್ನನ್ನು ಯಾವ ರೀತಿಯಾಗಿ ನೀನು ನೋಡಿಕೊಳ್ತಾ ಇದೆಯೋ ನಿನ್ನ ಅಕ್ಕಪಕ್ಕದವರು, ನೆರೆಯವರು, ಎಲ್ಲ ಮನುಷ್ಯರಿಗೂ ಕೂಡ ಅದೇ ಒಂದು ಕ್ರಮವನ್ನು ನೀನು ಇರಿಸಬೇಕು. ಇದು ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಏನ್ರಿ ಬೋಧನೆ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ಯಾರಲ್ಲಿ ಸೃಷ್ಟಿಸಲ್ಪಟ್ಟಿವಂತೆ? ಕ್ರಿಸ್ತ ಯೇಸುವಿನಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ಆತ್ಮನ ಕಾರ್ಯಗಳು ನಮ್ಮಲ್ಲಿ ಕಾಣಿಸಿಕೊಳ್ಳುವಂಥವುಗಳಾಗಬೇಕು. ಒಂದು ವೇಳೆ 2024 ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಆ ಕಾರ್ಯಗಳು ನಮ್ಮಲ್ಲಿ ಇರಲಾರದೆ ಹೋದರೆ ಈ ವರ್ಷದಲ್ಲಿ ಸಂಪೂರ್ಣವಾಗಿ ಆ ಕಾರ್ಯಗಳನ್ನು ನಾವು ಅಳವಡಿಸಿಕೊಳ್ಳೋಣ. ಯಾವ ಸೌಲನಾಗಿರುವಂಥ ಸಮಯದಲ್ಲಿ ಅನೇಕರನ್ನು ಹಿಂಸೆಪಡಿಸಿದ್ನೋ, ಯಾವಾತನು ಸೌಲನಾಗಿರುವಂಥ ಸಮಯದಲ್ಲಿ ಅನೇಕರ ಮೇಲೆ ದೋಷಾರೋಪಣ ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಅವ್ರನ್ನ ಹಿಂಸೆಪಡಿಸುವುದಕ್ಕಾಗಿ ಇದ್ದನು, ಮರಣದ ಸಮಯದಲ್ಲಿ ಸಾಕ್ಷಿಯ ಬಟ್ಟೆಗಳನ್ನು ಕಾಯುವಂಥ, ಸ್ಟೆಫನನ ಬಟ್ಟೆಗಳನ್ನು ಕಾಯುವಂಥ ಸ್ಥಿತಿಯಲ್ಲಿ ಇದ್ನು, ಅದೇ ಸೌಲ ಪೌಲನಾಗಿ ಮಾರ್ಪಟ್ಟಾಗ ಆತನ ಭಕ್ತಿಯ ಜೀವಿತ ಏನಾಯ್ತು ರೀ?
ಬದಲಾವಣೆ ಆಯಿತು. ಹೊಸದಾದಂಥ ಸೃಷ್ಟಿಯನ್ನಾಗಿ ದೇವರ ಆತನನ್ನು ರೂಪಿಸಿದಾದ ಮೇಲೆ, ದೇವರ ಒಂದು ಸಾನ್ನಿಧ್ಯವನ್ನು ಆತನು ಅನುಭವಿಸಿದಾದ ಮೇಲೆ ಮತ್ತೆ ಆತನು ಹಿಂದಕ್ಕೆ ನಡೆಯಲಿಲ್ಲ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಆತನಿಗೆ ಏನೆಲ್ಲ ಅವಕಾಶಗಳಿದ್ದು ಲೋಕದ ಕಡೆಗೆ ಹೋಗುವುದಕ್ಕಾಗಿ ಅಧಿಕಾರ, ದೊಡ್ಡದಾಗಿರ್ತಕ್ಕಂಥ ಅಧಿಕಾರವನ್ನು ಪಡೆದುಕೊಳ್ಳುವಂಥ ವ್ಯಕ್ತಿಯಾಗಿದ್ದ, ಮಹಾಯಾಜಕನಾಗುವಂಥ ಸ್ಥಾನವನ್ನು ಕೂಡ ಮುಂದೆ ಪಡೆದುಕೊಳ್ಳಬೇಕೆನ್ನುವಂಥ ಆಸೆ ಆಕಾಂಕ್ಷೆ ಉಳ್ಳಂಥ ವ್ಯಕ್ತಿಯಾಗಿದೆ. ಒಳ್ಳೆಯ ಪಾಂಡಿತ್ಯವನ್ನು ಪಡೆದಂತಹ ವ್ಯಕ್ತಿಯಾಗಿದೆ. ಲೋಕದ ಪ್ರಕಾರವಾಗಿ ದೊಡ್ಡ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಂತಹ ವ್ಯಕ್ತಿಯಾಗಿದ್ದ ಪ್ರೇರ. ಆದರೆ ಸೌಲನು ಪೌಲನಾಗಿ ಬದಲಾವಣೆ ಆದ ಮೇಲೆ ಅವೆಲ್ಲವುಗಳನ್ನು ನಾನು ಏನಂತ ಇದ್ದೇನೆ, ಕಸ ಎಂಬುದಾಗಿ. ಹಲ್ಲೆಲೂಯಾ. ಆ ಲೋಕದ ಎಲ್ಲ ಜ್ಞಾನ, ಆ ಲೋಕದ ಎಲ್ಲ ಸಿರಿ ಸಂಪತ್ತು ಎಲ್ಲವನ್ನ ಏನಂತ ಇದ್ದೇನೆ ಪೌಲ, ಅವೆಲ್ಲವುಗಳನ್ನು ನಾನು ಕಸ ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ. ಕ್ರಿಸ್ತ ಯೇಸುವನ್ನು ಅರಿಯುವಂಥದ್ದೇ ಶ್ರೇಷ್ಠ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಸ್ಥಿತಿಯ ಕಡೆಗೆ ನಾವು ಈ ವರ್ಷದಲ್ಲಿ ಬರಬೇಕಾಗಿದೆ ಪ್ರಿಯರೇ. ನಾವು ಮೂರನೇದಾಗಿ ನಾವು ನೋಡೋಣ. ಮೊದಲನೇದಾಗಿ ಹೊಸದಾದಂಥ ಜನ್ಮವುಳ್ಳವರಾಗಿ ನಾವು ಜೀವಿಸಬೇಕು. ಎರಡನೇದಾಗಿ ಹೊಸ ಸೃಷ್ಟಿಗಳಾಗಿ ನಾವು ಇರಬೇಕು. ಮೂರನೇದಾಗಿ ದೇವರು ಯಾರು ಈ ರೀತಿಯಾಗಿರ್ತಾರೋ ಅವರಿಗೆ ಹೊಸದಾದಂಥ ಲೋಕವನ್ನು ಆತನು ಕೊಡಲಿಕ್ಕಿದ್ದಾನೆ. ಒಂದು ಸಾರಿ ಓದ್ತೀರಾ? ಏಷಯ 65:17 ಓದ್ತೀರಾ? ಏಷಯ 65:17 ಒಂದು ಸಾರಿ. ಕರ್ತನಾದ ಯೆಹೋವನು ನಿಮ್ಮನ್ನು ಕೊಂದು ಹಾಕುವನು. ನಿಮ್ಮ ಹೆಸರು ನನ್ನ ಆಪ್ತ ಜನರ ಶಪಿಸುವ ಶಾಪದ ಮಾತಾಗಿಯೇ ಉಳಿಯುವುದು. 65:17 17. ಈಗ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹೊಸದಾದಂಥ ಜನ್ಮ ಹೊಂದಿದಾದ ಮೇಲೆ ಹೊಸ ಸೃಷ್ಟಿಗಳಾಗಿ ನಾವು ನಡೆದುಕೊಳ್ಳುವಂಥ ಸಮಯದಲ್ಲಿ ನಮ್ಮ ಜೀವಿತವೂ ಕೂಡ ಹೊಸದಾಗಿರಬೇಕು. ಹಲ್ಲೆಲೂಯಾ. ರೋಮ 6:1 ಪ್ರಕಾರವಾಗಿ, ಎಫೆಸ 2:1 ಪ್ರಕಾರವಾಗಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ, ನಾವು ಆತ್ಮಾನುಸಾರವಾಗಿ ನಡೆಯುವಂಥ ಮಕ್ಕಳಾಗಬೇಕು. ನಮ್ಮ ಜೀವಿತ ಬದಲಾವಣೆ ಆಗಬೇಕು. ಹಲ್ಲೆಲೂಯಾ. ಪ್ರಿಯ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಜೀವಿತ ಸ್ವಭಾವಗಳು ಬದಲಾವಣೆ ಆಗಲಾರದೆ ಹೋದರೆ ನಾವು ಹೊಸದಾದಂಥ ಸೃಷ್ಟಿಯಾಗಿರ್ತಕ್ಕಂಥ ಹೊಸ ಪರಲೋಕಕ್ಕೆ, ನಾವು ಹೊಸ ಭೂಮಿಯಲ್ಲಿ ನಾವು ಜೀವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇವರು ಹೇಳ್ತಾ ಇದ್ದಾನೆ, ನಾನು ಹಳೆಯದನ್ನೆಲ್ಲ ತೆಗೆದುಹಾಕಿ ಬಿಡ್ತೀನಿ, ಹೊಸದನ್ನು ನಾನು ರೂಪಿಸ್ತೀನಿ, ಹೊಸದನ್ನು ನಾನು ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸೋದಕ್ಕಾಗಿ ಬಂದಿರತಕ್ಕಂಥ ಸ್ವಾಮಿ ಕೆಟ್ಟು ಹೋದ ಜೀವಿತವಾಗಿರ್ತಕ್ಕಂಥ ಜಕ್ಕಾಯ ಎನ್ನುವಂಥ ವ್ಯಕ್ತಿಯ ಬಳಿಗೆ ಸಮೀಪಕ್ಕೆ ಆತನು ಬಂದಾಗ ಆ ಜಕ್ಕಾಯನ ಜೀವಿತ ಏನಾಯ್ತು ಅಂತ ಹೇಳ್ತಾ ಇದೆ ವಾಕ್ಯ, ಹೊಸ ಜೀವಿತವಾಗಿ ಬದಲಾವಣೆ ಆಯಿತು. ಹಲ್ಲೆಲೂಯಾ. ಆತನಲ್ಲಿರ್ತಕ್ಕಂಥ ಗುಣ ಸ್ವಭಾವಗಳು ಎಲ್ಲವೂ ಕೂಡ ಏನಾದವು, ಬದಲಾವಣೆಯಾದವು. ಆತನು ಸ್ವಾಮಿಯನ್ನು ನೋಡಿದಾಗ, ಸ್ವಾಮಿ ಆತನನ್ನು ನೋಡಿದಾಗ, ಸ್ವಾಮಿ ಆತನ ಮನೆಗೆ ಹೋದಂಥ ಸಮಯದಲ್ಲಿ ಸಂಪೂರ್ಣವಾಗಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಹೇಳ್ತಾ ಇದ್ದ ವಾಕ್ಯ ಏನಂತೇಳಿ, ಅವನು ಅನ್ಯಾಯವಾಗಿ ಏನೇನು ಕಾರ್ಯಗಳನ್ನು ಮಾಡಿದ ನಾವೆಲ್ಲವುಗಳನ್ನು ಸ್ವಾಮಿಯ ಮುಂದೆ ಒಪ್ಪಿಕೊಳ್ತಾ ಇದ್ದಾನೆ. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಏನಂತೇಳಿ ಅಂತಂದರೆ, ದೋಷಗಳನ್ನು ಮುಚ್ಚಿಕೊಳ್ಳದೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ಏನಾಗುತ್ತಂತೆ, ದೊರೆಯುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಸಹೋದರಿ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಈ ಒಂದು ಹೊಸ ಸೃಷ್ಟಿಯಾಗಿ ಹೊಸದಾದಂಥ ಜನ್ಮವುಳ್ಳವರಾಗಿ ಹೊಸದಾದಂಥ ಜೀವಿತ ಲಕ್ಷಣ ಗುಣಗಳುಳ್ಳವರಾಗಿ ನಾವು ಜೀವಿಸಬೇಕಾಗಿದೆ. ನಾವು ನೋಡ್ತಾ ಇದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ ಓದೋಣ ಈ ಸಮಯದಲ್ಲಿ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆ ಇನ್ನೂ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ 4ನೇ ವಚನ ಅದೇ ರೀತಿಯಾಗಿ, ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡ್ಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹೊಸದಾದಂಥ ಜೀವಿತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಳೆಯ ಪಾಪದ ಜೀವಿತ ಎಲ್ಲವೂ ಕೂಡ ಏನಾಯ್ತು, ಅದು ಹರ್ಕೊಂಡೋಯ್ತು.
ನಾವು ಹೊಸಬರಾಗಿ ಕ್ರಿಸ್ತನಲ್ಲಿ ನಾವೇನಾಗಿದ್ದೇವೆ, ನೂತನ ಸೃಷ್ಟಿಯಾಗಿ ಸೃಷ್ಟಿಸಲ್ಪಟ್ಟಂಥ ನಾವು ಹೊಸಬರಾಗಿ ನಡೆದುಕೊಳ್ಳುವುದಕ್ಕೆ ಕರೆಯಲ್ಪಟ್ಟಂಥ ವ್ಯಕ್ತಿಗಳಾಗಿದ್ದೇವೆ. ನಮ್ಮ ಗುಣ ಸ್ವಭಾವ ಎಲ್ಲವೂ ಕೂಡ ಬದಲಾವಣೆ ಆಗಬೇಕು. ಅದರ ಸಲುವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 23-24 ವಚನಗಳಲ್ಲಿ ನಾವು ನೋಡುವಾಗ, ಆಂತರ್ಯದಲ್ಲಿ ನೀವು ಹೊಸಬರಾಗಿ ಹುಟ್ಟಿರಿ ಎಂಬುದಾಗಿ. ನಮ್ಮ ಗುಣ ಸ್ವಭಾವ ಎಲ್ಲವೂ ಕೂಡ ಏನಾಗಬೇಕು, ಮಾರ್ಪಾಟಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓದ್ತಿರೋ ವಚನ ಒಂದ್ಸರಿ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಹೊಸದಾದಂಥ ಸ್ವಭಾವ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತ್ಮಾನುಸಾರವಾಗಿ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟಂಥ ನಾವು ಆ ಒಂದು ಆತ್ಮ ಜಗತ್ತಿನಲ್ಲಿ ನಾವು ಪ್ರವೇಶವನ್ನು ಪಡಿಬೇಕಾದ್ರೆ ನಾವು ನೋಡ್ತಾ ಇದ್ವಿ ಏನ್ರಿ, ಆಂತರ್ಯದಲ್ಲಿ ನಾವೇನಾಗಬೇಕಂತೆ, ಹೊಸಬರಾಗಿ ನಾವು ಹುಟ್ಟಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇರೆ, ಲೋಕ ನಮ್ಮನ್ನು ಕುರಿತಾಗಿ ಏನಂತ ಕರಿತಾರೆ, ಅವರು ಹುಚ್ಚರು ಅಂತೇಳಿ ಕರೀತಾರೆ. ಹಲ್ಲೆಲೂಯಾ. ಲೋಕದವರಿಗೆ ಗೊತ್ತಿಲ್ಲ ನಾವು ಮಾಡುವಂಥದ್ದು ಏನೆಂಬುದಾಗಿ. ಲೋಕದವರಿಗೆ ಗೊತ್ತಿಲ್ಲ ಸೃಷ್ಟಿಕರ್ತನಾದಂಥ ದೇವರನ್ನು ಯಾವ ರೀತಿಯಾಗಿ ಆರಾಧಿಸಬೇಕು ಎಂಬುದಾಗಿ. ಲೋಕದವರಿಗೆ ಗೊತ್ತಿಲ್ಲ ಈ ಒಂದು ಕಾರ್ಯಗಳು ಏನೆಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ಈ ರೀತಿಯಾಗಿ ಹೊಸ ಸೃಷ್ಟಿಯಾಗಿ ಹೊಸದಾದಂಥ ಜನ್ಮವನ್ನು ಹೊಂದಿದವರಾಗಿ, ಹೊಸ ಗುಣ ಸ್ವಭಾವಗಳನ್ನು ಹೊಂದಿದವರಾಗಿ, ಹೊಸದಾದಂಥ ಜೀವಿತ ಉಳ್ಳವರಾಗಿ ಇರ್ತಾರೋ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಬ್ಬ ತಾಯಿಗೆ 7 ದೆವ್ವಗಳು ಯೇಸು ಸ್ವಾಮಿ ಅವರು ಬಿಡಿಸಿದ್ರು ಪ್ರೇಯರ್. ಆಕೆ ಹೆಸರು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ಹೇಳ್ರಿ, ಮಗ್ದಲದ ಮರಿಯಳು. ಹಲ್ಲೆಲೂಯಾ. ಆ 7 ದೆವ್ವಗಳು ಆಕೆಯಲ್ಲಿರುವಾಗ ಆಕೆಯ ಜೀವಿತ ಸಂಪೂರ್ಣವಾಗಿ ಸೈತಾನನ ಕಪಿಮುಷ್ಟಿಯಲ್ಲಿ ಬಂಧಿಸಲ್ಪಟ್ಟಂಥ ಜೀವಿತವಾಗಿ ಇತ್ತು ಪ್ರೇಯರ್. ಹಲ್ಲೆಲೂಯಾ. ಆದರೆ ಸ್ವಾಮಿ ಯಾವಾಗ ಆಕೆಯ ಜೀವಿತದಲ್ಲಿ ಬಿಡುಗಡೆಯನ್ನು ಒದಗಿಸಿಕೊಟ್ನೋ, ಆ ದುರಾತ್ಮ ಶಕ್ತಿಯನ್ನು ತೊಲಗಿಸಿ ಹಾಕಿದ್ನೋ, ಆಮೇಲೆ ಆಕೆ ಸಂಪೂರ್ಣವಾಗಿ ಸ್ವಾಮಿಯನ್ನು ಅಂಟಿಕೊಂಡು ಏನು ಮಾಡ್ತಾ ಇದ್ದಾಳೆ, ಆಕೆ ಜೀವಿಸ್ತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಆಕೆ ಶಿಲುಬೆಯ ಸಮೀಪದಲ್ಲಿ ಪುನರುತ್ಥಾನನಾಗಿ ಯೇಸು ಕ್ರಿಸ್ತನು ಎದ್ದಂಥ ಸಮಯದಲ್ಲಿ ಆ ಸಮಾಧಿಯ ಬಳಿಯಲ್ಲಿಯೂ ಕೂಡ ಆಕೆ ಮೊದಲನೇದಾಗಿ ಪ್ರಥಮವಾಗಿ ಸ್ವಾಮಿಯನ್ನು ಕಂಡಿರ್ತಕ್ಕಂಥ ಒಬ್ಬ ಸ್ತ್ರೀಯಾಗಿ ಆಕೆ ಗೌರವಕ್ಕೆ ಪಾತ್ರಳಾಗಿದ್ರು ಪ್ರಿಯರೇ. ಹಲ್ಲೆಲೂಯಾ. ಕಾರಣ ಒಂದೇ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆಯ ಗುಣ, ಆಕೆಯ ಜೀವಿತ ಸಂಪೂರ್ಣವಾಗಿ ಏನಾಯಿತು, ಬದಲಾವಣೆ ಆಯಿತು. ಕ್ರಿಸ್ತನನ್ನು ಅನುಸರಿಸಿ ನಾನು ನಡಿಬೇಕು, ಕ್ರಿಸ್ತನಲ್ಲಿ ನಾನು ಜೀವಿಸಬೇಕೆಂಬುದಾಗಿ ಸಂಪೂರ್ಣವಾಗಿ ಆಕೆ ಹೊಸದಾದ ರೀತಿಯಲ್ಲಿ ತನ್ನ ಜೀವಿತವನ್ನು ಕಟ್ಟಿಕೊಂಡ್ಳು. ಅದಕ್ಕಾಗಿ ಆಕೆ ತನ್ನ ಆಸ್ತಿಯ ವಿಷಯದಲ್ಲಿ ಅವೆಲ್ಲವುಗಳನ್ನು ಮಾರಿ ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದೇ ಮುಖ್ಯ ಎಂಬುದಾಗಿ ಆತನ ಪರಿಚರ್ಯವನ್ನು ಮಾಡುವಂಥ ತಾಯಿಯಾಗಿ ಬದಲಾವಣೆ ಆದಲು ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಾವು ಹೊಸಬರಾಗಿ ನಾವು ಇದ್ದರೆ ದೇವರು ನಮಗೆ ಏನನ್ನು ಕೊಡ್ತಾನ್ರಿ, ಈ ಹೊಸದಾದಂಥ ಮಾರ್ಗದಲ್ಲಿ. ಯಾವ ಮಾರ್ಗ ಇದು? ಕ್ರಿಸ್ತನ ಮಾರ್ಗ, ಶಿಲುಬೆಯ ಮಾರ್ಗ, ಆ ಒಂದು ಹೊಸದಾದ ಮಾರ್ಗ. 10ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 19ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸರಿ, ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹೊಸ ದಾರಿ ಎಂಬುದಾಗಿ, ಹೊಸದಾದಂಥ ಮಾರ್ಗ. ಕ್ರಿಸ್ತನು ತನ್ನ ದೇಹವೆಂಬ ತೆರೆಯನ್ನು ಆತನು ಬಲಿಯಾಗಿ ಕೊಡುವುದರ ಮೂಲಕವಾಗಿ, ತನ್ನ ರಕ್ತವನ್ನು ಪಾಪಗಳಿಗೋಸ್ಕರವಾಗಿ ಪ್ರೋಕ್ಷಿಸುವುದರ ಮೂಲಕವಾಗಿ ಈ ಒಂದು ಮಾರ್ಗವನ್ನು ಆತನು ಮನುಷ್ಯರೆಲ್ಲರಿಗೆ ಏನು ಮಾಡಿದನ್ರಿ, ಅನುಗ್ರಹಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಯಾರು ಇದರಲ್ಲಿ ಇರ್ತಾರೋ ಅವರಿಗೆ ದೇವರು ಕೊಡುವಂಥದ್ದೇನ್ರಿ, ಹೊಸದಾದಂಥ ಲೋಕ. ಯಾವುದ್ರಿ? ನಾನು ಈಗೋ ಹೊಸದಾದಂಥ ಲೋಕವನ್ನು ನಾನು ಸೃಷ್ಟಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಈ ಕಣ್ಣಿಗೆ ಕಾಣುವಂಥ ಜಗತ್ತು ಏನಾಗುತ್ತೆ, ಇದು ಲಯವಾಗಿ ಹೋಗುತ್ತೆ. ಇದು ಅಗ್ನಿಯಿಂದ ದೇವರು ಲಯ ಮಾಡ್ತಾನೆ. ಮೊದಲನೇ ಜಗತ್ತು ನೀರಿನಿಂದ ನಾಶವಾಗಿ ಹೋದರೆ, ಈಗ ಕಣ್ಣಿಗೆ ಕಾಣುವಂಥ ಈ ಜಗತ್ತು ಹೆಂಗೆ ನಾಶವಾಗುತ್ತೆ ರೀ? ಅಗ್ನಿಯಿಂದ ನಾಶವಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಭೂಮಿ ಆಕಾಶ ಆತನ ಕಣ್ಣಿನಿಂದ ದೂರವಾಗಿ ಹೊರಟು ಬಿಡುತ್ತವೆ. ಹಲ್ಲೆಲೂಯಾ. ಆಮೇಲೆ ದೇವರು ತನ್ನನ್ನು ನಂಬಿದಂಥ ಮಕ್ಕಳಿಗೋಸ್ಕರವಾಗಿ ಆತನ ಏನನ್ನು ಸೃಷ್ಟಿಸಲಿಕ್ಕಿದ್ದಾನೆ? ಈಗಾಗಲೇ ಓದಿದ 65ನೇ ಅಧ್ಯಾಯದಲ್ಲಿ ಏಷ್ಯನ ಪ್ರವಾದನ ಗ್ರಂಥದಲ್ಲಿ ಏನಂತೇಳಿ, ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು, ಹಲ್ಲೆಲೂಯಾ, ಪರಲೋಕವನ್ನು ದೇವರು ಯಾರಿಗೆ ಕೊಡ್ತಾನ್ರಿ?
ತನ್ನ ನಂಬಿದಂಥ ಮಕ್ಕಳಿಗೆ ಪ್ರೇರೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾವು ಹೊಸಬರಾಗಿ ನಾವು ಜೀವಿಸುವಂಥವರಾಗೋಣ. 2024ನೇ ವರ್ಷದಲ್ಲಿ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥ ಏನಂತ ಹೇಳ್ತೀವಿ, ತಳಪಾಯ ಅಡಿಪಾಯ ಎಂಬುದಾಗಿ ಯಾವುದನ್ನು ನಾವು ಕರಿತೀವೋ ಕ್ರಿಸ್ತಿಯ ಒಂದು ಜೀವಿತಕ್ಕೆ ಆ ಸಂದೇಶವನ್ನೇ ನಾವೇನಾಗಿದ್ದೇವೆ, ಕೇಳಿಸಿಕೊಂಡಿದ್ದೇವೆ. ನಾವು ಲೋಕಾನುಸಾರಿಗಳಾಗಿ ನಾವು ಜೀವಿಸದೆ ನಾವು ಸಂಪೂರ್ಣವಾಗಿ ಆತ್ಮಾನುಸಾರಿಗಳಾಗಿ ನಾವು ಜೀವಿಸುವಂತೆ, ನಾವು ಈ ಲೋಕ ಸಂಸ್ಥಾನದವರಲ್ಲ ಪರಲೋಕ ಸಂಸ್ಥಾನದವರು ಎಂಬುದಾಗಿ ತಿಳಿದುಕೊಂಡು ಗ್ರಹಿಸಿಕೊಂಡು ನಮ್ಮ ಭಕ್ತಿಯ ಜೀವಿತವನ್ನು ನಾವು ಏನು ಮಾಡೋಣ, ಕ್ರಿಸ್ತನ ಮಾರ್ಗದಲ್ಲಿ ಕಟ್ಟಿಕೊಳ್ಳುವಂಥ ವ್ಯಕ್ತಿಯಾಗೋಣ. ಸೌಲನು ಪೌಲನಾದಾಗ ಆತನ ಜೀವಿತ, ಮಗ್ದಲದ ಮರಿಯಳು 7 ದೆವ್ವಗಳು ಹಿಡಿದಂಥ ಸಮಯದಲ್ಲಿ ಆಕೆಯ ಜೀವಿತ, ಆಕೆ ಅವೆಲ್ಲವುಗಳಿಂದ ಬಿಡುಗಡೆ ಹೊಂದಿದ ಮೇಲೆ ಆಕೆಯ ಜೀವಿತ, ಜಕ್ಕಾಯ ಪಾಪನಾಗಿ ಉಳ್ಳಂಥ ವ್ಯಕ್ತಿಯಾಗಿರುವಂಥ ಸಮಯದಲ್ಲಿ ಆತನ ಜೀವಿತ, ಆ ಪಾಪವನ್ನು ದೇವರು ಕ್ಷಮಿಸಿದಂಥ ಸಮಯದಲ್ಲಿ ಆತನ ಜೀವಿತ ಯಾವ ರೀತಿಯಾಗಿ ಬದಲಾವಣೆ ಆಯಿತು, ಅಂತಹ ಗುಣಲಕ್ಷಣಗಳು ನಮ್ಮಲ್ಲಿ ಕೂಡ ಏನಾಗಬೇಕು, ಕಾಣಿಸಿಕೊಳ್ಳಬೇಕು. ಸೇವೆಯ ವಿಷಯದಲ್ಲಿ ಭಾರವುಳ್ಳವರಾಗಿ ಅನೇಕರಿಗೆ ದೇವರ ಕುರಿತಾಗಿ ನಾವು ತಿಳಿಸುವಂಥ ಮಕ್ಕಳಾಗಿ ನಾವು ಇರಬೇಕು. ನಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ, ನಮ್ಮ ಕುಟುಂಬವನ್ನು ದೇವರ ಮಾರ್ಗದಲ್ಲಿ ನಡೆಸಿಕೊಳ್ಳುವುದಕ್ಕಾಗಿ, ನಮ್ಮ ಕುಟುಂಬವನ್ನು ಮಕ್ಕಳನ್ನು ದೇವರ ಮಾರ್ಗದಲ್ಲಿ ಬೆಳೆಸುವುದಕ್ಕಾಗಿ ನಾವು ಪ್ರಯಾಸ ಪಡುವಂಥ ವ್ಯಕ್ತಿಗಳಾಗಬೇಕು ಪ್ರೇರೆ. ಹಲ್ಲೆಲೂಯಾ. ಯಾಕಂದರೆ ಅಂತ್ಯಕಾಲದ ಕಠಿಣ ಕಾಲಗಳಲ್ಲಿ ನಾವು ಜೀವಿಸ್ತಾ ಇದೆ. ಹಲ್ಲೆಲೂಯಾ. ಎಂಥ ಕಾಲಗಳಿವು? ಕಠಿಣ ಕಾಲಗಳು. ಆ ಕಠಿಣ ಕಾಲಗಳು ಏನೇನು ಹೇಳಿದ್ರೆ ದೇವರು ಅವೆಲ್ಲವುಗಳು ಕೂಡ ಸಮಾಜದಲ್ಲಿ ಇವತ್ತಿನ ದಿವಸ ನೆರವೇರ್ತಾ ಇದ್ದಾವೆ, ನಡೀತಾ ಇದ್ದಾವೆ. ಅನೇಕ ಯುದ್ಧಗಳು ಆಗುವಂಥ ಒಂದು ಸಂಗತಿಗಳು ಭಯಂಕರವಾಗಿ ರಾಜ್ಯಗಳ ಮೇಲೆ ರಾಜ್ಯಗಳ, ದೇಶಗಳ ಮೇಲೆ ದೇಶಗಳು ಎದ್ದೇಳುವಂಥ ಒಂದು ಸಂಗತಿಗಳು, ಅನೇಕ ಏನಂತ ಹೇಳ್ತೀವಿ ರೋಗಗಳು ಹೆಚ್ಚಾಗುವಂಥ ಒಂದು ಸಂಗತಿಗಳು, ಜ್ಞಾನ ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ, ಜನಸಂಖ್ಯೆ ಕೂಡ ಹೆಚ್ಚಾಗಿ ಇರುತ್ತೆ ಎಂಬುದಾಗಿ ದೇವರು ಹೇಳಿದಂಥ ಎಲ್ಲ ಮಾತುಗಳು, ಸುನಾಮಿಯ ಕುರಿತಾಗಿ ಹೇಳಿದಂಥ ಮಾತುಗಳು ಎಲ್ಲವುಗಳು ಕೂಡ ಏನಾಗ್ತಾ ಇದೆ, ಲೋಕದಲ್ಲಿ ನಡೀತಾ ಇದೆ. ಅದಕ್ಕಾಗಿ ದೇವರ ಬರುವಿಕೆ ಸಮೀಪವಾಗಿದೆ. ನಾವು ಎಚ್ಚರವಾಗಿದ್ದು ಆತ್ಮಾನುಸಾರಿಗಳಾಗಿ ನಡೆದು ಜೀವಿಸಿ ನಾವು ದೇವರನ್ನು ಮಧ್ಯಾಕಾಶದಲ್ಲಿ ಎದುರುಗೊಳ್ಳುವಂಥ ಭಯಭಕ್ತಿಯ ಜೀವಿತವನ್ನು ನಾವು ಮಾಡುವಂಥವರಾಗೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸಮಯದಲ್ಲಿ ಸಹೋದರ ಸಹೋದರಿ, ನಮ್ಮ ಭಕ್ತಿಯ ಜೀವಿತ ಯಾವ ರೀತಿಯಾಗಿದೆ, ಒಂದು ಹೊಸ ವರ್ಷದಲ್ಲಿ ಒಂದು ಹೊಸದಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಣವಾ? ಹೊಸ ಸೃಷ್ಟಿಗಳಾಗಿರ್ತಕ್ಕಂಥ ನೀವು, ಹೊಸದಾಗಿ ಹುಟ್ಟಿರ್ತಕ್ಕಂಥ ನೀವು, ಹೊಸ ಗುಣ, ಹೊಸದಾದಂಥ ಜೀವಿತ, ಹೊಸದಾದ ಮಾರ್ಗದಲ್ಲಿ ಸಂಪೂರ್ಣವಾಗಿ ಹೊಸದಾದಂಥ ದೇವರು ಕೊಡಲಿಕ್ಕಿರುವಂಥ ಪರಲೋಕ ಭೂಲೋಕವನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಜೀವಿಸುವಂಥವರಾಗಿರಿ. ದೇವರಿಗೋಸ್ಕರವಾಗಿಯೇ ಈ ಜೀವಿತ ಎಂಬುದಾಗಿ ಸಂಪೂರ್ಣವಾಗಿ ನೀವು ಮನನ ಮಾಡಿಕೊಂಡು ದೇವರಿಗಾಗಿ ಜೀವಿಸುವಂಥ ಮಕ್ಕಳಾಗಿರಿ. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ. ಹೌದು ಕರ್ತನೆ ದೇವರೇ, ನೀವು ಹೇಳಿದಿರಪ್ಪ, ಹೊಸದಾಗಿ ನೀವು ಹುಟ್ಟಬೇಕು ಎಂಬುದಾಗಿ, ಹೊಸ ಸೃಷ್ಟಿಯೇ ನನಗೆ ಬೇಕು ಎಂಬುದಾಗಿ, ಹೊಸ ಗುಣ ಲಕ್ಷಣಗಳುಳ್ಳವರಾಗಿ ನೀವು ಜೀವಿಸಬೇಕು ಎಂಬುದಾಗಿ, ಹೊಸ ಜೀವಿತ ನಿಮ್ಮದಾಗಬೇಕು ಎಂಬುದಾಗಿ, ಹೊಸ ಮಾರ್ಗದಲ್ಲಿ ಕರೆಯಲ್ಪಟ್ಟಂಥ ನೀವುಗಳು ಆ ಒಂದು ಮಾರ್ಗದಲ್ಲಿ ಸ್ಥಿರವಾಗಿ ನಡೆಯಬೇಕು ಎಂಬುದಾಗಿ, ಆ ಮಾರ್ಗದ ಹಿಂದೆ ಇರತಕ್ಕಂಥ ತ್ಯಾಗ ಎಷ್ಟು ದೊಡ್ಡದು ಎಂಬುದಾಗಿ ನೀವು ಗ್ರಹಿಸಿಕೊಂಡು ಜೀವಿಸಬೇಕು ಎಂಬುದಾಗಿ, ದೇವರೇ ನೀನು ನಮಗೋಸ್ಕರವಾಗಿ, ಯಾರು ಹೊಸದಾಗಿ ದೇವರಿಂದಲೇ ಹುಟ್ಟಿದವರಾಗಿದ್ದಾರೋ ಅವರಿಗೋಸ್ಕರವಾಗಿ ನೀನು ಸಿದ್ಧ ಮಾಡಿರ್ತಕ್ಕಂಥ ಸ್ವಾಮಿ ಆ ಹೊಸ ಮನ್ನವನ್ನು, ದೇವರೇ ನೀನು ಸಿದ್ಧ ಮಾಡಿರ್ತಕ್ಕಂಥ ಒಂದು ಸ್ವಾಮಿ ಹೊಸ ಕರ್ತನೆ ಆಕಾಶ ಮಂಡಲ, ಹೊಸ ಭೂಮಂಡಲದಲ್ಲಿ ಸ್ವಾಮಿ ನಾವು ಪ್ರವೇಶಿಸುವ ಹಾಗೆ ನಮ್ಮ ಜೀವಿತವನ್ನು ಸ್ವಾಮಿ ರೂಪಿಸ. 2025ನೇ ವರ್ಷದಲ್ಲಿ ಸ್ವಾಮಿ ಪ್ರಾರಂಭದ ಕರ್ತನೆ, ಪ್ರಥಮ ಕರ್ತನೆ ದೇವರೇ, ಭಾನುವಾರದಲ್ಲಿ ದೇವ ನಿನ್ನ ಸನ್ನಿಧಾನದಲ್ಲಿ ನಾವಿದ್ದೇವಪ್ಪ. ಅದು ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ನಿನಗಾಗಿಯೇ ಜೀವಿಸುವ ಮಕ್ಕಳಾಗುವಂತೆ ನಮ್ಮೆಲ್ಲರನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನೆನಂತೆ ನಡೆಸಬೇಕು, ಅಲಂಕರಿಸಿ ಬಲಪಡಿಸಬೇಕು. ಕೂಡಿ ಬಂದಿರುವ ಇವರ ಸಂಘಡಲ್ಲೂ ಸಕಲ ಸದ್ಭಕ್ತರ ಸಂಘಡಲ್ಲೂ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ್ಯ.